ಇದು ಭಾರತದ ಭದ್ರತೆಯ ವಿಚಾರ. ಭಾರತದ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದಂತ ಮಲ್ಪೆಯ ಗುಜರಾತ್ ಮೂಲದ ದೇಶದ್ರೋಹಿಗಳ ಬಂಧನ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು. ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಆತ ಉಡುಪಿಯವನಲ್ಲ. ಆತ ಮಲ್ಪೆಯ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಗುಜರಾತಿ. ಆತ ಗುಜರಾತ್ನ ಕೈಲಾಸ್ ಆತನ ಹೆಸರು. ಭಾರತದ ನೌಕಾಪಡೆಯ ಕೆಲವು ರಹಸ್ಯ ಮಾಹಿತಿಯನ್ನ, ಆತ ಗೌಪ್ಯ ಮಾಹಿತಿಯನ್ನ, ಹಡಗುಗಳ ನಂಬರ್ಗಳನ್ನ ಈತ ಪಾಕಿಸ್ತಾನಕ್ಕೆ ಮಾಹಿತಿ ನೀಡ್ತಾ ಇದ್ದ. ಈ ದೇಶದ್ರೋಹಿ ಉಡುಪಿಯವನಲ್ಲ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದಂತ ಗುಜರಾತ್ ಮೂಲದ ಈ ದೇಶದ್ರೋಹಿ ಉಡುಪಿಯ ಮಲ್ಪೆ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಗುಜರಾತ್ನ ಕೈಲಾಸ್ ನಗರಿಯ ಹಿರೀಂದ್ರ ಅಂತೆ 34 ವರ್ಷ ಈ ದೇಶದ್ರೋಹಿಯನ್ನ ಈಗ ಬಂಧಿಸಿದ್ದಾರೆ. ಈ ಮೊದಲು ಇಬ್ಬರನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ರು. ಈ ರಾಜ್ಯದ ಘನತೆವೆತ್ತ ಆರೋಗ್ಯ ಇಲಾಖೆಯ ಮಂತ್ರಿಗಳು ಈ ಸುದ್ದಿಯನ್ನ ನೋಡಲೇಬೇಕು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಸುದ್ದಿಯನ್ನ ನೋಡಲೇಬೇಕು. ಮೆಡಿಕಲ್ ಮಾಫಿಯಾದ ಮುಖವಾಡವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಆರೋಗ್ಯ ಸಚಿವರೇ, ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ, ಏನಿದು ಅನ್ಯಾಯ ನೋಡಿ. ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಜನರೇ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದುಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ. ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತ ಸ್ಟೋರಿ. ಇದು ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ನೋಡಬೇಕಾದ ಸುದ್ದಿ ಇದು. ನಿಮ್ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿಲ್ವಾ? ದುಡ್ಡಿನಾಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇದು ನಿಮಗೆ ಗೊತ್ತಿಲ್ವಾ? 10 ರೂಪಾಯಿ ಬೆಲೆಯ ಮಾತ್ರೆ ಬದಲು 50 ರೂಪಾಯಿ ಬೆಲೆಯ ಮಾತ್ರೆ ಮಾರಾಟ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ. ಪಾಪ ಯಾವುದೋ ಊರಿಂದ ಆರೋಗ್ಯ ಸೇವೆ ಸಿಗುತ್ತೆ ಅಂತ ಹೇಳಿ ಬಂದಂತ ಆ ಬಡವರಿಗೆ ಹಿಂಗೆಲ್ಲ ನೀವು ಅನ್ಯಾಯ ಮಾಡ್ತೀರಾ? ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ರಾಜ್ಯದ ಜನರ ಮುಂದೆ ತೆರೆದಿರ್ತಾ ಇದೆ. ದುಡ್ಡಿನ ಆಸೆಗೋಸ್ಕರ ಇವರು ಏನೇನ್ ಮಾಡ್ತಾ ಇದ್ದಾರೆ ಗೊತ್ತಾ? 10 ರೂಪಾಯಿ ಬೆಲೆಯ ಮಾತ್ರೆ ಬದಲು 50 ರೂಪಾಯಿ ಬೆಲೆಯ ಮಾತ್ರೆ ಮಾರಾಟ ಮಾಡ್ತಾ ಇದ್ದಾರೆ. ಪಾಪ ಕೈಲಾಗದವ್ರು ಬರ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ, ಅಸಹಾಯಕರು ಬರ್ತಾರೆ. ಅಂಥವರಿಗೆ ನೆರವಾಗಬೇಕಾಗಿದ್ದಂತ ಆಸ್ಪತ್ರೆ ಇದು. ಆದ್ರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಚಿವರ ನಿರ್ಲಕ್ಷ್ಯಕ್ಕೆ ಜನ ಪರದಾಡ್ತಾ ಇದ್ರೆ ಓಡಾಡ್ತಾ ಇದ್ದಾರೆ ಅವರು. ಪಾಪ ಇದು ಭಾರತದ ಭದ್ರತೆಯ ವಿಚಾರ. ಭಾರತದ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದಂತ ಮಲ್ಪೆಯ ಗುಜರಾತ್ ಮೂಲದ ದೇಶದ್ರೋಹಿಗಳ ಬಂಧನ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು. ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಆತ ಉಡುಪಿಯವನಲ್ಲ. ಆತ ಮಲ್ಪೆಯ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಗುಜರಾತಿ. ಆತ ಗುಜರಾತ್ನ ಕೈಲಾಸ್ ಆತನ ಹೆಸರು. ಭಾರತದ ನೌಕಾಪಡೆಯ ಕೆಲವು ರಹಸ್ಯ ಮಾಹಿತಿಯನ್ನ, ಆತ ಗೌಪ್ಯ ಮಾಹಿತಿಯನ್ನ, ಹಡಗುಗಳ ನಂಬರ್ಗಳನ್ನ ಈತ ಪಾಕಿಸ್ತಾನಕ್ಕೆ ಮಾಹಿತಿ ನೀಡ್ತಾ ಇದ್ದ. ಈ ದೇಶದ್ರೋಹಿ ಉಡುಪಿಯವನಲ್ಲ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದಂತ ಗುಜರಾತ್ ಮೂಲದ ಈ ದೇಶದ್ರೋಹಿ ಉಡುಪಿಯ ಮಲ್ಪೆ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಗುಜರಾತ್ನ ಕೈಲಾಸ್ ನಗರಿಯ ಹಿರೀಂದ್ರ ಅಂತೆ 34 ವರ್ಷ ಈ ದೇಶದ್ರೋಹಿಯನ್ನ ಈಗ ಬಂಧಿಸಿದ್ದಾರೆ. ಈ ಮೊದಲು ಇಬ್ಬರನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ರು. ಈ ರಾಜ್ಯದ ಘನತೆವೆತ್ತ ಆರೋಗ್ಯ ಇಲಾಖೆಯ ಮಂತ್ರಿಗಳು ಈ ಸುದ್ದಿಯನ್ನ ನೋಡಲೇಬೇಕು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಸುದ್ದಿಯನ್ನ ನೋಡಲೇಬೇಕು.
ಮೆಡಿಕಲ್ ಮಾಫಿಯಾದ ಮುಖವಾಡವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಆರೋಗ್ಯ ಸಚಿವರೇ, ಶಿಕ್ಷಣ ಸಚಿವರೇ, ಇಲ್ಲಿ ನೋಡಿ ಏನಿದು ಅನ್ಯಾಯ ನೋಡಿ. ಜನತಾ ಬಜಾರ್ ಮಳಿಗೆಗೆ ಹೋಗುವ ಮುನ್ನ ಜನರೇ ಎಚ್ಚರ ಎಚ್ಚರ. ಜನತಾ ಬಜಾರ್ನಲ್ಲಿ ನಡೀತಾ ಇದೆ ಹಗಲು ದರೋಡೆ. ವೈದ್ಯರು ಬರೆದುಕೊಡುವ ಔಷಧಿ ಮಾತ್ರೆಗಳೇ ಬೇರೆ, ಜನತಾ ಬಜಾರ್ ಕೊಡುವ ಮಾತ್ರೆಯ ಕಂಪನಿಯೇ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ. ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತ ಸ್ಟೋರಿ. ಇದು ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನೀವು ನೋಡಬೇಕಾದ ಸುದ್ದಿ ಇದು. ನಿಮ್ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿಲ್ವಾ? ದುಡ್ಡಿನಾಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇದು ನಿಮಗೆ ಗೊತ್ತಿಲ್ವಾ? 10 ರೂಪಾಯಿ ಬೆಲೆಯ ಮಾತ್ರೆ ಬದಲು 50 ರೂಪಾಯಿ ಬೆಲೆಯ ಮಾತ್ರೆ ಮಾರಾಟ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ. ಪಾಪ ಯಾವುದೋ ಊರಿಂದ ಆರೋಗ್ಯ ಸೇವೆ ಸಿಗುತ್ತೆ ಅಂತ ಹೇಳಿ ಬಂದಂತ ಆ ಬಡವರಿಗೆ ಹಿಂಗೆಲ್ಲ ನೀವು ಅನ್ಯಾಯ ಮಾಡ್ತೀರಾ? ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ. ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ರಾಜ್ಯದ ಜನರ ಮುಂದೆ ತೆರೆದಿರ್ತಾ ಇದೆ. ದುಡ್ಡಿನ ಆಸೆಗೋಸ್ಕರ ಇವ್ರು ಏನೇನ್ ಮಾಡ್ತಾ ಇದ್ದಾರೆ ಗೊತ್ತಾ? 10 ರೂಪಾಯಿ ಬೆಲೆಯ ಮಾತ್ರೆ ಬದಲು 50 ರೂಪಾಯಿ ಬೆಲೆಯ ಮಾತ್ರೆ ಮಾರಾಟ ಮಾಡ್ತಾ ಇದ್ದಾರೆ. ಪಾಪ ಕೈಲಾಗದವ್ರು ಬರ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ, ಅಸಹಾಯಕರು ಬರ್ತಾರೆ, ಅಂತವರಿಗೆ ನೆರವಾಗಬೇಕಾಗಿದ್ದಂತ ಆಸ್ಪತ್ರೆ ಇದು. ಆದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಚಿವರ ನಿರ್ಲಕ್ಷ್ಯಕ್ಕೆ ಜನ ಪರದಾಡ್ತಾ ಇದ್ರೆ ಓಡಾಡ್ತಾ ಇದ್ದಾರೆ ಅವರು. ಪಾಪ ಇದು ಭಾರತದ ಭದ್ರತೆಯ ವಿಚಾರ. ಭಾರತದ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದಂತ ಮಲ್ಪೆಯ ಗುಜರಾತ್ ಮೂಲದ ದೇಶದ್ರೋಹಿಗಳ ಬಂಧನ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು. ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಆತ ಉಡುಪಿಯವನಲ್ಲ, ಆತ ಮಲ್ಪೆಯ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಗುಜರಾತಿ ಆತ. ಗುಜರಾತ್ನ ಕೈಲಾಸ್ ಆತನ ಹೆಸರು. ಭಾರತದ ನೌಕಾಪಡೆಯ ಕೆಲವು ರಹಸ್ಯ ಮಾಹಿತಿಯನ್ನ, ಆತ ಗೌಪ್ಯ ಮಾಹಿತಿಯನ್ನ, ಹಡಗುಗಳ ನಂಬರ್ಗಳನ್ನ ಈತ ಪಾಕಿಸ್ತಾನಕ್ಕೆ ಮಾಹಿತಿ ನೀಡ್ತಾ ಇದ್ದ. ಈ ದೇಶದ್ರೋಹಿ ಉಡುಪಿಯವನಲ್ಲ. ಭಾರತೀಯ ನೌಕಾಪಡೆಯ ರಹಸ್ಯ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಂತ ಗುಜರಾತ್ ಮೂಲದ ಈ ದೇಶದ್ರೋಹಿ ಉಡುಪಿಯ ಮಲ್ಪೆ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಗುಜರಾತ್ನ ಕೈಲಾಸ್ ನಗರಿಯ ಹಿರೀಂದ್ರ ಅಂತೆ 34 ವರ್ಷ ಈ ದೇಶದ್ರೋಹಿಯನ್ನ ಈಗ ಬಂಧಿಸಿದ್ದಾರೆ. ಈ ಮೊದಲು ಇಬ್ಬರನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ರು.